ನಮಸ್ಕಾರ. ನಾನು ನಿಮ್ಮ ಅಮರೇಶ್ ಸಾವೂರ್ ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ವಾರ ಅಂದ್ರೆ ಮೇ ತಿಂಗಳಲ್ಲಿ ಯಾರೆಲ್ಲ ತಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ. ಅದಕ್ಕಿಂತ ಮುಂಚಿತವಾಗಿ ಕಳೆದ ವಾರ ನಾನು ಏನು ಹೇಳಿದ್ದೆ ಕೆಲವೊಂದು ವಿಷಯಗಳ ಬಗ್ಗೆ ನೋಡೋಣ. ನಾನು ಪ್ರತಿ ವಾರನೇ ಹೇಳ್ತಾನೆ ಇರ್ತೀನಿ. ಈ ಈ ವರ್ಷದಲ್ಲಿ 3, 4, 7, 9 ತುಂಬಾ ತುಂಬಾ ಡೇಂಜರ್ ಡೇಟ್ ಅಂತ ಹೇಳಿ. ಅದೇ ತರನಾಗಿ ಇದೇ ತಿಂಗಳಲ್ಲಿ 3ನೇ ತಾರೀಕು ಒಂದು ಘಟನೆ ನಡೀತು. ಅದೇನಂದ್ರೆ ಗೋವಾದಲ್ಲಿ ಗೋವಾ ಗೋವಾದಲ್ಲಿ ಸಿರ್ಗಾಂವ್ ಅಂತಕ್ಕಂಥ ಒಂದು ಊರಲ್ಲಿ ಗೋವಾದ ಸಿರ್ಗಾಂವ್ ಅಂತಕ್ಕಂಥ ಊರಲ್ಲಿ ಶ್ರೀಲಾಯಿಯ ದೇವಿಯ ಜಾತ್ರೆಯಲ್ಲಿ ಕಾಲ್ ತುಳಿತದಿಂದ 7 ಜನ ಸತ್ತರು. ಅಲ್ಲಿ ಕೂಡ ಸಂಖ್ಯೆ 7 ಬಂತು. 70ಕ್ಕೂ ಅಧಿಕ ಜನ ಗಾಯಾಳುಗಳಾಗಿದ್ದಾರೆ ಅಂತೇಳಿ ವರದಿ ಬಂದಿದೆ. ನೋಡಿ, ನಾನು ಈ ವರ್ಷ GSL ಎಂಬ ಅಕ್ಷರಕ್ಕೆ ಬಲ ಇಲ್ಲ ಮತ್ತು 3, 4, 7, 9 ಬಲ ಇಲ್ಲ ಅಂತ ಹೇಳಿದೆ. ಗೋವಾ ಜಿ ಬಂತು, ಸಿರ್ಗಾಂವ್ ಎಸ್ ಬಂತು, ಮತ್ತೆ ಶ್ರೀಲಾಯಿ ಅಂದ್ರೆ ಅಲ್ಲಿ ಕೂಡ ಲಾಯಿ ಅಂತಕ್ಕಂಥ ಒಂದು ದೇವತೆ ಹೆಸರು ಬಂತು. ಸತ್ತಂತ ಎಷ್ಟು ಜನ? 7 ಜನ. 70ಕ್ಕೂ ಅಧಿಕ ಜನ ಗಾಯಾಳು ಜನ. ಇದು ನಡೆದಂತ ಘಟನೆ. ಇದೇ ರೀತಿ ನಡೀತಾನೆ ಇರ್ತವೆ. ಅದು ನಾನು ಹೇಳಿದ ಸಂಖ್ಯೆಗಳಲ್ಲಿ ದಿನಾಂಕಗಳಲ್ಲಿ ಈ ಘಟನೆಗಳು ನಡಿಬೇಕಂದ್ರೆ ಅದೆಲ್ಲ ಆ ಭಗವಂತನ ಆಶೀರ್ವಾದ, ನಿಮ್ಮ ಆರೈಕೆ, ಪ್ರೀತಿ, ವಿಶ್ವಾಸದಿಂದ ಅದನ್ನು ನಾನು ಹೇಳ್ತಾ ಇದ್ದೀನಿ, ಅದನ್ನು ಬೆಳೆಸ್ತಾ ಇದ್ದೀನಿ. ಅದು ಆ ರೀತಿ ನನ್ನ ಪ್ರೇರಣೆ ಆಗ್ತಾ ಇದೆ ಅಂತ ಹೇಳ್ತಾ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ. ಈ ವಾರ ಅಂದ್ರೆ 5ನೇ ತಾರೀಕು ಸೋಮವಾರ ತುಂಬಾ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕಾರ್ಯಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು. ನೆಕ್ಸ್ಟ್ 6ನೇ ತಾರೀಕು ಮಂಗಳವಾರ, ಅಲ್ಲಿ ಕೂಡ ವಾರ ಒಂದು ಬಿಟ್ರೆ ದಿನಾಂಕ ಅಂತ ಬಂದಾಗ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ದಿನಾಂಕ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಬಂದ್ಬಿಟ್ಟು 7ನೇ ತಾರೀಕು ಸ್ವಲ್ಪ ಅಶುಭ ಇದೆ. ಅದಕ್ಕೆ ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು 8ನೇ ತಾರೀಕು ಅತ್ಯಂತ ಕೆಟ್ಟ, ಈ ತಿಂಗಳಲ್ಲಿ ಅತ್ಯಂತ ಕೆಟ್ಟ ಒಂದು ಕಾಂಬಿನೇಷನ್ ಅಂದ್ರೆ 8ನೇ ತಾರೀಕು. ದಯವಿಟ್ಟು ಯಾವುದೇ ಕೆಲಸಗಳನ್ನು ಕೂಡ ನೀವು 8ನೇ ತಾರೀಕು ಮಾಡಿಕೊಳ್ಳೇಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ 9ನೇ ತಾರೀಕು ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ. 9 ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. ನಿಮ್ಗೆ ಯಾವುದೇ ಕೆಲಸಗಳು ಶುಭ ಕಾರ್ಯಗಳಿದ್ರು ಕೂಡ 9ನೇ ತಾರೀಕು ನೀವು ಈ ತಿಂಗಳಲ್ಲಿ ಮಾಡಿಕೊಳ್ಬೋದು. ನೆಕ್ಸ್ಟ್ 10ನೇ ತಾರೀಕು. 8ನೇ ತಾರೀಕು ಯಾವ ರೀತಿ ಅತ್ಯಂತ ಕೆಟ್ಟ ಒಂದು ಅಶುಭ ಸಂಖ್ಯೆ ಅಂತ ಹೇಳ್ತೀನೋ ಅದೇ ತರನೇ ಈ ತಿಂಗಳಲ್ಲಿ 10ನೇ ತಾರೀಕು ಕೂಡ ತುಂಬಾ ಅತ್ಯಂತ ಕೆಟ್ಟ ಒಂದು ಸಂಖ್ಯೆ. ಯಾವುದೇ ಶುಭ ಕಾರ್ಯಗಳು ಈ ದಿನಾಂಕದಲ್ಲಿ ಬೇಡ. ನೆಕ್ಸ್ಟ್ 11ನೇ ತಾರೀಕು, ಅಲ್ಲಿ ಸ್ವಲ್ಪ ಪರವಾಗಿಲ್ಲ, ಮಾಡಿಕೊಳ್ಬಹುದು. ಯಾವುದೇ ನಿಮ್ಮ ಶುಭ ಕೆಲಸಗಳು ಕೂಡ ನೀವು ಈ ವಾರ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಈ ವಾರದ ನಿಮ್ಮ ಸಂಖ್ಯಾ ಭವಿಷ್ಯ ಇಲ್ಲಿಗೆ ಮುಗಿಸ್ತೀನಿ. ಮುಗಿಸೋದಕ್ಕಿಂತ ಮುಂಚೆ ಈ ವಾರದ ಹೀಲಿಂಗ್ ಕೋಡ್ ಏನಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳ್ತೀನಿ. ಕೆಲವು ಜನ ನನಗೆ ಸಾಕಷ್ಟು ಕಾಲ್ ಮಾಡಿ, ಕರೆ ಮಾಡಿ, ಕೆಲವು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಈ ವಾರ ಒಂದು ಡಿಸೀಸ್ ಬಗ್ಗೆ, ಒಂದು ರೋಗದ ಬಗ್ಗೆ, ಏನಂದ್ರೆ ಪಾರ್ಕಿನ್ಸನ್ ಅಂತಕ್ಕಂಥ ಒಂದು ಡಿಸೀಸ್. ಪಾರ್ಕಿನ್ಸನ್ ಅಂದ್ರೆ ನಡುಕ ಬರೋದು, ದೇಹದ ಯಾವುದೇ ಭಾಗ, ಕೈ ಆಗ್ಲಿ ಕಾಲಾಗ್ಲಿ ಯಾವುದೇ ಒಂದು ಕಂಪ್ಲೀಟ್ ದೇಹನ ನಡುಕೋದು ಅಂತಕ್ಕಂಥ ಒಂದು ಡಿಸೀಸ್, ಅದು ಪಾರ್ಕಿನ್ಸನ್ ಡಿಸೀಸ್. ಆ ಪಾರ್ಕಿನ್ಸನ್ ಡಿಸೀಸ್ಗೆ ಒಂದು ಹೀಲಿಂಗ್ ಕೋಡ್ ಹೇಳ್ತಾ ಇದೆ. ಆ ಹೀಲಿಂಗ್ ಕೋಡ್ ಈ ರೀತಿ ಇದೆ: 81237961 81237961. ಈ ಒಂದು ಹೀಲಿಂಗ್ ಕೋಡ್ನ ನಿಮ್ಮ ದೇಹದ ಎಡಭಾಗದಲ್ಲಿ ನೀಲಿ ಪೆನ್ನಿನಿಂದ ಸತತವಾಗಿ ಬರಿತಾ ಬಂದ್ರೆ 3 ರಿಂದ 6 ತಿಂಗಳೊಳಗಾಗಿ ಆ ನಡುಕ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಈ ವಾರದ ನನ್ನ ಸಂಖ್ಯಾ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ನಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.